ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025 ಆಂಗ್ಲ ಹೊಸ ವರ್ಷದ ಪ್ರಾರಂಭ. ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವ ಒಂದು ಕುತೂಹಲ ಎಲ್ಲ ವೀಕ್ಷಕ ಬಂಧುಗಳಿಗಿರುತ್ತೆ. ಹಾಗಾಗಿ ಯುಗಾದಿಯಿಂದ ಸಂವತ್ಸರದ ಪರಿವರ್ತನೆಗಳಿದ್ದರೂ ಸಹ ಈ ಆಂಗ್ಲ ಹೊಸ ವರ್ಷದ ಪ್ರಾರಂಭದಂದು ಸಂಪೂರ್ಣ 2025 ಒಂದು ವರ್ಷದ ಕಾಲ ವರ್ಷ ಭವಿಷ್ಯ ಹೇಗಿರುತ್ತೆ, ಇದರಲ್ಲಿ ಬದಲಾಗುವ ಗ್ರಹಗಳು ಯಾರ್ಯಾರು, ಅದರ ಪರಿಣಾಮಗಳು ಹೇಗಿರುತ್ತೆ, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳುವ ಒಂದು ಪ್ರಯತ್ನಗಳನ್ನು ಮಾಡೋಣ ವೀಕ್ಷಕರೇ. 2025ರಲ್ಲಿ ಮಾರ್ಚ್ 29ನೇ ತಾರೀಕು ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಮೇ 14ನೇ ತಾರೀಕು ಗುರುಬ್ರಹ್ಮ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ವೃಷಭದಿಂದ ಮಿಥುನ ರಾಶಿಗೆ ಬರುವಂಥದ್ದು. ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ 4 ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು 2025ರಲ್ಲಿ ಅತ್ಯಂತ ಪ್ರಬಲವಾದ ಒಂದು ಪರಿವರ್ತನೆ ಅಂತ ಕೂಡ ಹೇಳ್ಬೋದು. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ 2025ರ ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ಆಲ್ಮೋಸ್ಟ್ ಮೇ 14ರ ತನಕ ಗುರುಬಲ ಅನ್ನುವಂಥದ್ದಿರುತ್ತೆ. ಅಲ್ಲಿಗೆ ವರ್ಷದ ಮಧ್ಯಭಾಗದ ತನಕ ಗುರುಬಲ ಇರುತ್ತೆ. ತದನಂತರದಲ್ಲಿ ಗುರು ವ್ಯಯಭಾವವನ್ನು ಪ್ರವೇಶ ಮಾಡ್ತಾನೆ, ಗುರುಬಲ ಇರೋದಿಲ್ಲ. ಸೊ ಕರ್ಕಾಟಕ ರಾಶಿಯವರು ಯಾವುದೇ ಒಂದು ಶಾಶ್ವತವಾದ ಅಥವಾ ದೊಡ್ಡ ಪ್ರಮಾಣದ ತೀರ್ಮಾನಗಳು, ಹೂಡಿಕೆ ಮಾಡುವಂಥದ್ದು ಅಥವಾ ಭೂಮಿಗೆ ಪ್ರಾಪರ್ಟಿಗೆ ಸಂಬಂಧಪಡುವಂತಹ ವಿಚಾರಗಳು, ಮನೆ ಕಟ್ಟುವಂಥ ವಿಚಾರಗಳು, ಹೊಸ ಉದ್ಯೋಗ ಪ್ರಾರಂಭ ಮಾಡುವಂಥದ್ದು ಅಥವಾ ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಮಾಡಿಕೊಳ್ಳುವಂಥದ್ದು, ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಮಾಡುವಂಥದ್ದು, ಸಂತಾನದ ಅಂಚಿನಲ್ಲಿರುವವರಿಗೆ ಸಂತಾನ ಪ್ರಾಪ್ತಿಯಾಗುವಂಥದ್ದು, ಇಂತಹ ಎಲ್ಲ ಪ್ರಮುಖ ವಿಚಾರಗಳು ಕೂಡ ಮೇ 14ರ ತನಕ ಗುರುಬಲ ಇರುತ್ತೆ. ಆ ಸಮಯಗಳಲ್ಲಿ ಮಾಡಿದರೆ ಖಂಡಿತ ಶುಭವಾಗುತ್ತೆ. ತದನಂತರದಲ್ಲಿ ಸಮಸ್ಯೆಗಳೇನೂ ಇರೋದಿಲ್ಲ. ಗುರು ಚೆನ್ನಾಗಿದ್ದಾಗ ಪ್ರಯತ್ನ ಮಾಡಿದರೆ ಕೇವಲ ಒಂದು 60% ಪ್ರಯತ್ನ ಮಾಡಿದರೂ ಕೂಡ 100% ರಿಸಲ್ಟ್ ಪಡೆಯೋದಕ್ಕೆ ಗುರುವಿನ ಒಂದು ಅನುಗ್ರಹ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಗುರುವಿನ ಅನುಗ್ರಹ ಇಲ್ಲದಿದ್ದಾಗ 100% ಪ್ರಯತ್ನ ಮಾಡಿದರೂ ಕೂಡ ಕೇವಲ ಒಂದು 60% ರಿಸಲ್ಟ್ ದೊರಕುವಂಥದ್ದಿರುತ್ತೆ. ಹಾಗಾಗಿ ಗುರು ಚೆನ್ನಾಗಿದ್ದಾಗ ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಶುಭವಾಗುತ್ತೆ. ಇನ್ನು ಆರೋಗ್ಯದ ವಿಚಾರಗಳಿಗೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಅಂತಹ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಜನ್ಮರಾಶಿಯಲ್ಲೇ ಕುಜನ ಸಂಚಾರ ನೀಚನಾಗಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ರಕ್ತದೋಷಗಳಿಗೆ ಸಂಬಂಧಪಡುವಂಥದ್ದು, ಮಧುಮೇಹ, ರಕ್ತದೊತ್ತಡ ಇಂತಹ ವಿಚಾರಗಳಿದ್ದವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತವಾಗುತ್ತೆ. 2025ರಲ್ಲಿ ಕರ್ಕಾಟಕ ರಾಶಿಯವರು ಕುಟುಂಬ, ವಾಕ್ಯ, ಧನದಾಂಪತ್ಯ ಅನ್ನುವಂತಹ ಸ್ಥಾನದಲ್ಲಿ ಮೇ 18ರ ನಂತರದಿಂದ ಕೇತುವಿನ ಸಂಚಾರ ಆಗುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು. ಗುರು ವ್ಯಯದಲ್ಲಿರ್ತಾನೆ, ಕೇತು ದ್ವಿತೀಯದಲ್ಲಿರ್ತಾನೆ, ಅಷ್ಟಮದಲ್ಲಿ ರಾಹುವಿನ ಸಂಚಾರ. ಸ್ವಲ್ಪ ಕುಟುಂಬದಲ್ಲಿ ಅನಾರೋಗ್ಯದ ಬಾಧೆಗಳು ಸ್ವಲ್ಪ ಹೆಚ್ಚಾಗೋದಕ್ಕೆ ಅವಕಾಶಗಳು ಇರುತ್ತೆ. ವಾಕ್ಯಗಳು ನಿಷ್ಠುರ ಆಗೋದಕ್ಕೂ ಕೂಡ ಸ್ವಲ್ಪ ಕಾರಣಗಳಾಗುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕಲಹಗಳನ್ನು ಉಂಟು ಮಾಡುತ್ತೆ. ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರಗಳಿಗಾಗಿ, ಅಂದರೆ ಇತರರ ಆರೋಗ್ಯದ ವಿಚಾರಗಳಿಗಾಗಿ ಕುಟುಂಬದಲ್ಲಿ ಸ್ವಲ್ಪ ಧನವ್ಯಯ ಆಗುವಂತಹ ಸಂದರ್ಭಗಳು ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ಹೆಚ್ಚಾಗಿ ಗಣಪತಿಯ ಆರಾಧನೆ ಮಾಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸೂಕ್ತ. ಸಂಕಷ್ಟಹರ ಚೌತಿಯ ದಿನ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು 1 ವರ್ಷಗಳ ಕಾಲ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅವಶ್ಯಕವಾಗುತ್ತೆ. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ. ಒಡಹುಟ್ಟುಗಳ ನಡುವೆ ಸಾಮರಸ್ಯದಲ್ಲಿ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಮೇ 18ರ ನಂತರದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರಗಳನ್ನು ಗಮನಿಸ್ಕೊಂಡ್ರೆ ಉತ್ತಮವಾಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಬ್ಯಾಂಕ್ ಲೋನ್ಗಳನ್ನು ನಿರೀಕ್ಷೆ ಮಾಡುವಂಥದ್ದಿದ್ದರೆ
ಮೇ 14ರ ನಂತರದಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಸೊ ಆ ಸಮಯದಲ್ಲಿ ಅದಕ್ಕೆ ಪ್ರಯತ್ನಗಳನ್ನು ಮಾಡದೇ ಇರೋದು ಉತ್ತಮ. ಯಾಕೆಂದರೆ ಶನಿ ದೃಷ್ಟಿ ಅನ್ನುವಂಥದ್ದು 3ನೇ ಮನೆ ಮೇಲೆ ಬೀಳೋದ್ರಿಂದ ಅದನ್ನು ಸಿಕ್ಕಿದ್ರೂ ಕೂಡ ಹಣಕಾಸಿನ ಅಭಿವೃದ್ಧಿಗಳು ಆದರೂ ಕೂಡ ಅದನ್ನು ರಿಕವರಿ ಮಾಡಿಕೊಳ್ಳೋದು, ಅಂದರೆ ಬ್ಯಾಂಕ್ ಲೋನ್ಗಳನ್ನು ಪಡೆದ್ರೆ ಅದನ್ನ ರಿಕವರಿ ಮಾಡೋದು, ಇದೆಲ್ಲ ಸ್ವಲ್ಪ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡುತ್ತೆ. 2025ರಲ್ಲಿ ಕರ್ಕಾಟಕ ರಾಶಿಯವರು ಮೇ 14ರ ನಂತರ ಯಾವುದೇ ದೊಡ್ಡ ಪ್ರಮಾಣದ ಹೂಡಿಕೆಗಳನ್ನು ಮಾಡದೇ ಇರೋದು ಉತ್ತಮ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ವ್ಯಯಭಾವದಲ್ಲಿರುವಂತಹ ಗುರು 5ನೇ ದೃಷ್ಟಿಯಿಂದ ಸುಖ ಸ್ಥಾನವನ್ನು ನೋಡ್ತಾನೆ. ಗುರುಗಳ ಆರಾಧನೆ ಮಾಡಿ ಖಂಡಿತ ಶುಭವಾಗುತ್ತೆ. ವಾಹನದಿಂದ ಲಾಭ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಖಂಡಿತ ಯಾವುದೇ ಸಮಸ್ಯೆಗಳಿಲ್ಲ. ಪ್ರಾಪರ್ಟಿ ಮತ್ತು ವಾಹನ ಇದೆರಡೂ ಕೂಡ ಅಭಿವೃದ್ಧಿಗಳನ್ನು ಕೊಡುತ್ತೆ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ನಿರೀಕ್ಷೆ ಮಾಡಬಹುದು. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಖಂಡಿತ ಶುಭವಾಗುತ್ತೆ. ವ್ಯಯಭಾವದಲ್ಲಿರುವಂತಹ ಗುರುವಿನ ಸಂಚಾರ ಮೇ 14ರ ನಂತರ ಆಲ್ಮೋಸ್ಟ್ ಜೂನ್ ತಿಂಗಳ 6ನೇ ತಾರೀಕಿನ ತನಕ ಸಂತಾನ, ಮಕ್ಕಳ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಸ್ವಲ್ಪ ಆರೋಗ್ಯವನ್ನು ಗಮನಿಸ್ಕೊಳ್ಬೇಕು. 6ನೇ ಮನೆಯನ್ನು ಶತ್ರು, ಋಣ, ರೋಗ ಸ್ಥಾನ. ಅಷ್ಟಮಾಧಿಪತಿ ಶನಿ ಭಾಗ್ಯದಲ್ಲಿದ್ದು ಷಷ್ಠ ಭಾವವನ್ನು ನೋಡ್ತಾನೆ. ಗುರುದೃಷ್ಟಿ ಕೂಡ ಆ ಭಾವದ ಮೇಲೆ ಬೀಳುತ್ತೆ. ಯಾವುದೇ ಶತ್ರು ಬಾಧೆಗಳಿಗೆ ಖಂಡಿತ ಅವಕಾಶ ಇರುವುದಿಲ್ಲ. ಶುಭ ಫಲಗಳನ್ನು ಕಾಣ್ತೀರಾ. ಶುಭವಾಗುತ್ತೆ ವೀಕ್ಷಕರೇ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿಯಾದಂತಹ ಶನಿ ಮಹಾತ್ಮ ಭಾಗ್ಯದಲ್ಲಿರ್ತಾನೆ. ದಂಪತಿಗಳಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳಾಗತ್ತೆ, ಸಹಾಯಗಳಾಗತ್ತೆ. ಏಕೆಂದರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವಗಳು ಮಾರ್ಚ್ 29ರ ನಂತರ ಬಿಡುಗಡೆ ಆಗುವಂಥದ್ದು ಖಂಡಿತ ಶುಭವಾಗುತ್ತೆ. ಅದು ಪ್ರಮುಖವಾಗಿ ಅನುಕೂಲ ಆಗುವಂಥದ್ದು ದಂಪತಿಗಳಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕೊಡುವುದರ ಮೂಲಕ ಶನಿಯ ಪರಿವರ್ತನೆ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನ. ಭಾಗ್ಯದಲ್ಲಿ ಶನಿ ಸಂಚಾರ ಆಗುವಂಥದ್ದು. ಭಾಗ್ಯಾಧಿಪತಿ ಗುರು ಮೇ 14ರ ನಂತರ ವ್ಯಯಭಾವಕ್ಕೆ ಬರ್ತಾನೆ. ಸೊ ಶನಿ ಮತ್ತು ಗುರುವಿನ ಪರಿವರ್ತನೆ ಪಿತೃವಿನ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದಕ್ಕೆ ಕಾರಣವಾಗುತ್ತೆ. ಕರ್ಕಾಟಕ ರಾಶಿಯವರು 2025 ಮೇ 14ರ ನಂತರದಿಂದ ಆಲ್ಮೋಸ್ಟ್ 1 ವರ್ಷಗಳ ಕಾಲ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸ್ವಲ್ಪ ಸೂಕ್ತವಾಗುತ್ತೆ. ಯಾಕೆಂದರೆ ಭಾಗ್ಯಾಧಿಪತಿ ವ್ಯಯ, ಅಷ್ಟಮಾಧಿಪತಿ ಶನಿ ಭಾಗ್ಯಕ್ಕೆ ಬರುವಂಥದ್ದು, ಈ ಎರಡೂ ಪರಿವರ್ತನೆಗಳು ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ. ಕರ್ಕಾಟಕ ರಾಶಿಯವರಿಗೆ 2025 ಕರ್ಮ ಉದ್ಯೋಗದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಶನಿ ಪರಿವರ್ತನೆ ಕೂಡ ಲಾಭಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. 9ರಲ್ಲಿ ಶನಿ ರಜತಪಾದರೂಢ ಅಂತ ಹೇಳ್ತಾರೆ. 3, 6, 11ನೇ ಮನೆಗಳನ್ನು ಶನಿ ವೀಕ್ಷಣೆ ಮಾಡ್ತಾನೆ 9ನೇ ಮನೆಯಲ್ಲಿದ್ದಾಗ. ಖಂಡಿತ ಇದು ಪರಾಕ್ರಮದಿಂದ ಮಾಡುವಂತಹ ಎಲ್ಲ ಕೆಲಸಗಳು ಕೂಡ 2025ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಭಿವೃದ್ಧಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತೆ. ಕರ್ಮ ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಟೆನ್ಷನ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಏಕಾದಶವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ. ಶನಿ ಭಾಗ್ಯದಲ್ಲಿರುವಂಥವನು ಲಾಭಸ್ಥಾನವನ್ನು ನೋಡ್ತಾನೆ. ಖಂಡಿತ ಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಕೂಡ ಸಪ್ತಮ ಮಾಂಗಲ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದು ಲಾಭಸ್ಥಾನವನ್ನು ವೀಕ್ಷಣೆ ಮಾಡಿದರೆ ದಾಂಪತ್ಯದಲ್ಲಿ ಒಬ್ಬರಿಂದ ಒಬ್ಬರಿಗೆ ಉದ್ಯೋಗ ಅಥವಾ ಪ್ರಾಪರ್ಟಿ ವಿಚಾರಗಳಲ್ಲಿ ಲಾಭಗಳಾಗತ್ತೆ ಗಂಡ ಹೆಂಡತಿಯ ನಡುವೆ ಅಂತ ಹೇಳ್ಬೋದು. ಒಬ್ಬರಿಂದ ಒಬ್ಬರಿಗೆ ಸಹಾಯಗಳು ಕೂಡ ಪ್ರಾಪರ್ಟಿ ಆಸ್ತಿಪಾಸ್ತಿಗಳ ರೂಪದಲ್ಲಿ ಅನುಕೂಲಗಳಾಗೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ವ್ಯಯಭಾವವನ್ನು ಮೋಕ್ಷ ಸ್ಥಾನ. ಗುರು ವ್ಯಯದಲ್ಲಿದ್ದಾಗ ಗುರುತರವಾದ ಕರ್ಮಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆ, ಮೋಕ್ಷ ಸಂಪಾದನೆ ಮಾಡೋದಕ್ಕೆ ಗುರು ಅತ್ಯಂತ ಶುಭ ಗ್ರಹವಾಗಿ ವ್ಯಯಭಾವದಲ್ಲಿರುವಂಥದ್ದು ಖಂಡಿತ ಶುಭವಾಗುತ್ತೆ.
ಗುರು ಆರಾಧನೆ ಮಾಡುವಂಥದ್ದು 2025ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಅವಶ್ಯಕವಾಗುತ್ತೆ. ರಾಹು ಅಷ್ಟಮದಲ್ಲಿ ಸಂಚಾರ ಮಾಡಿದರೂ ಕೂಡ ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಸ್ವಲ್ಪ ಟೆನ್ಷನ್ಗಳನ್ನು ಖಂಡಿತವಾಗ್ಲೂ ಕಡಿಮೆ ಮಾಡುತ್ತೆ. ಒಡ ಹುಟ್ಟುಗಳಲ್ಲಿ ಸ್ವಲ್ಪ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಅಣ್ಣ ತಮ್ಮಂದರಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಉದ್ಯೋಗದ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಕರ್ಕಾಟಕ ರಾಶಿಯವರಿಗೆ ಮೇ 14ರ ತನಕ ಅತಿಶಯ ಶುಭ ಫಲ. ಆನಂತರದಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕಿದ್ದರೆ ಕರ್ಕಾಟಕ ರಾಶಿಯವರು 1 ವರ್ಷಗಳ ಕಾಲ ವಿಳಂಬ ಮಾಡುವಂಥದ್ದು ಅವಶ್ಯಕವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ 2025ರಲ್ಲಿ ಅತಿಶಯ ಶುಭ ಫಲಗಳನ್ನು ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.